ಇವತ್ತು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಬಾವಿಹಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರುವಂಥ ಬಾವಿಹಾಳ ಗ್ರಾಮದೊಳಗೆ ಭಾರತ್ ಮಹಾನ್ ಹವೆ ಅಂತ ಹೇಳಿ ಕೆಲಸ ಏನು ಮಾಡ್ಲಿಕ್ಕತ್ತಾರೆ ಇವ್ರು ರಾಷ್ಟ್ರೀಯ ಯೋಜನೆ ಒಳಗೆ. ಇವತ್ತು ನಮ್ಮ ರೈತರಿಗೆ ಯಾವುದೋ ಅನುಕೂಲಗಳಿಲ್ಲ, ಅನಾನುಕೂಲತೆಗಳನ್ನ ಭಾಳ ಜಾಸ್ತಿ ಆಗ್ಯಾವ. ತಾವು ನೋಡ್ಬೋದು, ತಾವು ಹಿಡಿಯೋದೊಳಗೆ ಈ ಬ್ರಿಡ್ಜನ್ನು ಮಾಡಿ ಹೋಗ್ತಾ ಇದ್ದಾರೆ ಅವರು. ಅಲ್ಲಿ ಎಷ್ಟು ಲೆಂತ್ ಐತಿ ಹೊಲ ಭೂಮಿ ನಮ್ದೆಲ್ಲ, ನಾವು ಬರುವಂಥ ಗಾಡಿ ಚಕಡಿಗಳನ್ನು ತೊಗೊಂಡ ಇವತ್ತು ಈ ಬ್ರಿಡ್ಜನ್ನು ಇಷ್ಟ ಹೈಟಿಗೆ ಮಾಡಕತ್ತಾರೆ. ನಾವು ಒಳಗೆ ಹೆಂಗೆ ದಾಟೋನು ಇದ್ರಾಗ ನಮ್ಮ ಎಲ್ಲ ಬೋರ್ವೆಲ್ಸ್ಗಳು ಮತ್ತು ಕಬ್ಬಿನ ಗಾಡಿಗಳು, ನಮ್ಮ ಟ್ರ್ಯಾಕ್ಟರ್ಗಳು ಇದ್ರಾಗೆಲ್ಲ ಹೆಂಗೆ ದಾಟೋದು ತಾವು ಸಂಬಂಧಪಟ್ಟ ಇಲಾಖೆದವರಿಗೆ ನೂರಾರು ಸಲ ಈ ಕಾಂಟ್ರಾಕ್ಟರ್ಗಳಿಗೆ ಇಂಜಿನಿಯರ್ಸ್ಗಳಿಗೆ ನಾವು ಇದನ್ನು ಮನವಿಯನ್ನು ಮಾಡಿದೆವು. ಯಾರೂ ಕೂಡ ಇದಕ್ಕೆ ಸ್ಪಂದಿಸಲ್ಲ. ಈಗ ನಾವು ಡಿ ಸಿ ಅವ್ರ ಜೊತೆ ಮಾತಾಡಿ ಕ್ಯಾಸ್ ಇದಕ್ಕೊಂದು ಏನು ಪರಿಹಾರವನ್ನು ಸೂಚಿಸಿ ಕೊಡ್ರಿ ಅಂತ ಹೇಳಿ ಕ್ಯಾಸ ನಾವೆಲ್ಲ ರೈತರು ಕೂಡಿ ಒಂದು ಮನವಿ ಮಾಡಿದ್ದು. ಇವತ್ತು ಅಲ್ಲಿ ರೋಡನ್ನು ಬಂದ್ ಮಾಡಿದ್ದು. ನಮ್ಮ ರೈತರು ಅವ್ರ ಜೊತೆ ಎಲ್ಲ ಒಂದು ಸ್ವಲ್ಪ ಮಾತಾಡಿದಳಕ ನಾವು ಮಾಡ್ತೇವೆ, ಸಂಬಂಧಪಟ್ಟ ಇಲಾಖೆದವ್ರಿಗೆ ಹೇಳ್ತೇವಂತಾರೆ ಅವರು ನಮ್ಗೆ ಬಾಗಲಕೋಟೆಗೆ ಹೋಗ್ರಿ, ಬೆಂಗಳೂರಿಗೆ ಹೋಗ್ರಿ ಅಂದ್ರೆ ನಾವು ರೈತರು ಸಾಧ್ಯ ಏನ್ರಿ, ಇದನ್ನು ನೀವು ವಿಚಾರ ಮಾಡಬೇಕು. ನಮ್ಮ ಜಮೀನುಗಳು ಕಳ್ಕೊಂಡು ನಮಗೆ ಹಾದಿಗಳು ಇಲ್ಲದೆ ಇದ್ದಾಗ ನಾಳೆ ಬಾಗಲಕೋಟೆಗೆ ಹೇಳ್ತಾರೆ, ಬೆಂಗಳೂರಿಗೆ ಹೇಳ್ತಾರೆ, ಎಲ್ಲಿ ಹೋಗೋಣ್ರಿ ನಾವು? ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇದನ್ನು ಗಮನಿಸಬೇಕು, ಇದಕ್ಕೊಂದು ಪರಿಹಾರವನ್ನು ಸೂಚಿಸಬೇಕು. ಇಲ್ಲಾಂತಂದ್ರೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ. ನೋಡಿದೇರಿ ನೀವು ಈಗಾಗಲೇ ಹೋರಾಟಗಳು ಯಾವ ಥರಗಳು ಇದ್ದು ರೈತ ಸಂಘದ ವತಿಯಿಂದ ಅಂತೇಳಿ ನಾವು ರೈತ ಸಂಘದೊಳಗೆ ಕೆಲಸವನ್ನು ಮಾಡ್ತೇವೆ. ದಯಮಾಡಿ ಇದನ್ನೆಲ್ಲ ನೀವು ನೋಡ್ಬೇಕು, ಅರ್ಥೈಸ್ಕೊಳ್ಬೇಕು. ಇದು ಮಿನಿಮಮ್ ಈ ರೋಡ್ನಿಂದ ಈಗ ಏನು ಲೆವೆಲ್ ಐತಿ ಇದಕ್ಕಿಂತ ಬರೀ ಒಂದು 3-4 ಫೂಟ್ದಾಗ ಐತಿ ಇದು ಬ್ರಿಡ್ಜ್. ಇದ್ರಾಗ ನಾವು ಎಲ್ಲ ಟ್ರ್ಯಾಕ್ಟರ್ಗಳು ತೊಗೊಂಡು ದಾಟೋದು ಹೆಂಗೆ, ನಾವು ಕಬ್ಬಿನ ಗಾಡಿಗಳನ್ನು ದಾಟಿಸೋದು ಹೆಂಗೆ, ಇದ್ರಾಗ ನಮ್ಮ ರೈತರ ಅಕ್ಕಪಕ್ಕ ಬಾಜುಕ್ ಬೋರ್ವೆಲ್ ಹಾಕ್ಸಾಕತ್ರ ಆ ಬೋರಿನ ಗಾಡಿಗಳನ್ನು ತರೋದು ಹೆಂಗೆ ನಾವು ಇದ್ರಾಗ? ರೈತರಿಗೆ ಏನೋ ತಿಳಿಯೋದಿಲ್ಲ, ಏನೋ ಆಗೋದಿಲ್ಲ ಅಂತ ಹೇಳಿ ಕೆಲಸ ಇವ್ರು ಈ ಥರ ಮಾಡಿಬಿಟ್ರಂತಂದ್ರೆ ನಮ್ಗೆ ನಾಳೆ ಎಷ್ಟು ತೊಂದರೆ ಆಗ್ತೈತಿ. ಹಾವೇ ಆದ ಬಳಿಕ ಯಾರನ್ನ ಹಿಡ್ಕೊಳ್ಳೋದು ನಾವು? ದಯವಾಡಿ ನಾವು ಇದನ್ನ ಡಿ ಸಿ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಇಡೀ ನಮ್ಮ ರೈತ ಕುಲದ ಸಂಘಟನೆದಾರ ನಮ್ಮ ಬೆಳಗಾವಿ ಜಿಲ್ಲೆದೊಳಗೆ ಇರ್ಬೋದು, ನಮ್ಮ ರಾಜ್ಯದ ಎಲ್ಲ ರೈತ ಸಂಘಟನೆ ಅದವರು ನಮಗೆ ಎಲ್ಲರೂ ಹೇಳಿದಾರು, ನಾವು ಸ್ಪಂದಿಸ್ತೇವೆ, ನಿಮ್ಗೆ ಹೋರಾಟವನ್ನು ಮಾಡೋಣ ಇದ್ರ ಬಗ್ಗೆ ಅಂತ ಹೇಳಿ ಕೆಲಸ ಎಲ್ಲ ರಾಜ್ಯ ಅಧ್ಯಕ್ಷರಾಗಿರ್ಬೋದು ಎಲ್ಲರೂ ಹೇಳಿದಾರೆ ನಮ್ಗೆ. ಇದ್ರ ಬಗ್ಗೆ ನಮ್ಮ ಶಿವಾನಂದ ಕೂಡ ಒಂದೆರಡು ಮಾತುಗಳನ್ನು ಮಾತಾಡ್ತಾನೆ. ಅವ್ರದ್ದು ಕೂಡ ಜಮೀನು ಹೋದ್ರೂ ಕೂಡ ಇವತ್ತಿನವರೆಗೂ ದುಡ್ಡು ಬಂದಿಲ್ಲ, ಮಣಿಗಳು ಹೋದ್ರೂ ಕೂಡ ದುಡ್ಡು ಬಂದಿಲ್ಲ, ಗಿಡಗಳ ದುಡ್ಡು ಬಂದಿಲ್ಲ. ನಾವು ಇವತ್ತು ಭಾಳ ತೊಂದರೆ ಒಳಗದ ನಾವು ರೈತರೆಲ್ಲ. ಇಲ್ಲಿ ನಮಗೆ ಹಾದಿ ಕೊಡವಲ್ರಿ ಇವ್ರು. ತಮ್ಮದ ಒಂದು ದಬ್ಬಾಳಿಕೆ ಒಳಗೆ ನಡೆಯತ್ತಾರ. ಯಾವ ಇಂಜಿನಿಯರ್ ಬರ್ತಾನ ತನ್ನ ಮನಬಂದಂತೆ ಮಾತಾಡ್ತಾನೆ ರೈತರಿಗೆ. ಯಾರೋ ಅವ್ರು ಭೀಮ್ಸಿ ಅವ್ರ ಅಂತ ಹೇಳಿ ಕೆಲಸ ಅವ್ರವ್ರ ವೈಯಕ್ತಿಕ ಪರ್ಸನಲ್ ವ್ಯವಹಾರಗಳನ್ನ ನಮ್ಮ ರೈತರ ಮೇಲೆ ತರಬಾರ್ದು. BP ಪೇಷಂಟ್ ಇದ್ದಾರಂಗ ಅವ್ರು ಕೆತ್ತಾರ ಮಾತಾಡೋದು, ಏನಾರ ಮಾತಾಡೋದು ಮಾಡ್ತಾರ, ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಇದನ್ನಾರ ನೀವು ತಿಳ್ಕೊಂಡ ಪವನ್ ಸರ್ ಅವರಿಗೂ ಮತ್ತೆ ನಾವು ಕಾಲ್ ಮಾಡಿ ಹೇಳಿದೆವ, ಪವನ್ ಸರ್ ನೀವು ದಯಮಾಡಿ ಒಂದ್ಸಲ ವಿಸಿಟ್ ಅನ್ನು ಕೊಡ್ರಿ. ಈ ರಾಜ್ಯ ಹೆದ್ದಾರಿ ಒಳಗೆ ಮುಖ್ಯಸ್ಥರು ನೀವು ಅದರಿ, ನೀವ ಈ ಬಂದ ಕೆಲಸ ನಮ್ಗೆ ರೈತರಿಗೆ ಒಂದು ಏನು ಆಗೋತತಿ ಇದರಲ್ಲಿ ಏನಿಲ್ಲ ಅನ್ನುವಂಥದ್ದು ಹೇಳ್ರಿ. ಇಟ್ಟು ದಿನ ನೀವು ನಮ್ಗೆ ಇಲ್ಲಿ ಹಾದಿ ಕೊಡ್ತೇವೆ ಅಂತಂದ್ರಿ, ಈಗ ಒಬ್ರು ಇಂಜಿನಿಯರ್ ಬಂದ್ರೆ ಇಲ್ಲ ಅಂತಾರು, ನೀವು ಕೊಡ್ತೇವೆ ಅಂತಾರು. ನಾವು ಯಾವ ಥರ ಮಾಡೋಣ? ಈ ಬ್ರಿಡ್ಜ್ ಕೂಡಲೇ ದೊಡ್ಡದನ್ನು ಮಾಡ್ಬೇಕು. ನೀವು ಇಲ್ಲ ಅಂತಂದ್ರೆ ನಾವು ಒಡೆದು ಹಾಕುವಂಥ ಕೆಲಸ ಮಾಡ್ತೇವೆ. ನೀವು ಏನು ಮಾಡ್ತಿರಲ್ಲ, ನಾವು ಅದಕ್ಕೆಲ್ಲ ಭದ್ರದವು. ನೀವು ಎಷ್ಟೇ ಕಂಪ್ಲೇಂಟ್ ಮಾಡಿರಿ, ಏನೋ ಮಾಡಿರಿ, ನಾವೆಲ್ಲ ರೈತರ ಗಟ್ಟಿಯಾಗೇ ನಿಂತಾವ. ನೀವು ಎಲ್ಲಿ ಬೇಕಾದ್ರೆ ಬಂದರೂ ನಾವು ಫೇಸ್ ಮಾಡೋಕೆ ರೆಡಿ ಅದಾವ ಅಂತ ಹೇಳ್ತೀನಿ. ಬ್ರಿಡ್ಜ್ ಮಾಡಿದಾರೆ, ಇದನ್ನು ನಾವು ಸ್ಟಾಪ್ ಮಾಡಿಸಿದವ್ರಿ. ಇದು 10 ಫೂಟ್ ಅಂತಲೇ ನಮ್ಮ ಗಾಡಿಗಳು ದಾಟಕ್ಕಾಗಿಲ್ಲ ರೀ. ಹಿಂಗಾಗಿ ನಾವು ಸ್ಟಾಪ್ ಮಾಡಿಸಿದೆವು. ಅರ್ಧ ಮಾಡಿದವ್ರು ಅರ್ಧ ಬಿಟ್ಟಾರೆ. ಈ ಥರ ಇದೆ ನೋಡ್ರಿ. ಇಲ್ಲಿ ಬಂದು ನಮ್ಮ ಭೂಮಿ ಇಲ್ಲಿವರೆಗೂ ಹೊಡೆದು ತೆಗಿನಾಗ ಮಾಡಿದ್ದಾರೆ. ಅದನ್ನ ತೆಗ್ನ್ಯಾಗ ಮಾಡಿದಾರೆ. ಈಗ ಹಚ್ಚಿ ಹೋಗೋದು ಹೆಂಗೆ? ಇದನ್ನ ಅಟ್ಟ ನೀವು ದೊಡ್ಡ ಅಧಿಕಾರಿಗಳು ಇದನ್ನ ಮಾಡ್ರಿ. ದೊಡ್ಡ ಅಧಿಕಾರಿಗಳು ನೋಡಿ ಕೇಸದ ಹೈಟ್ ಮಾಡಿ ಕೇಸ ಆಮೇಲೆ ಸ್ಲಾಪ್ ಒಯ್ಯಾಕ ಹಚ್ಚರಿ. ನಮ್ಗೆ ಅನುಕೂಲ ಆಗತ್ತೆ ರೈತರಿಗೆ.